ಅಕ್ರಮ ತಡೆಗೆ ಬಿಲ್ ಅಸ್ತ್ರ ಲೋಕಸಭೆಯಲ್ಲಿ ಚರ್ಚೆ ಆಗತ್ತಾ? ವಿಪಕ್ಷಕ್ಕೆ ಪೆಲ್ಲೆಟ್ ಗನ್ AK-47 ಅಸ್ತ್ರ. ಅಮಿತ್ ಶಾ ಉತ್ತರ ನೀಡ್ತಾರಾ? ಮತ್ತೆ ಕಾಕ್ರೋಚ್ ಎಚ್ಚರಿಕೆ. ಬಂಗಾಳ ಬಿಹಾರದಲ್ಲಿ FIR ವಾಪಸ್. ಮಸೂದೆ ವರ್ಸಸ್ ಗನ್ ಸಮರ. ಸಂಸತ್ ಅಧಿವೇಶನದಲ್ಲಿ ನೀಟ್ ಅಕ್ರಮ ಗದ್ದಲ ಕೋಲಾಹಲವನ್ನ ಸೃಷ್ಟಿ ಮಾಡಿತ್ತು. ಕಳೆದ 5 ದಿನ ಅದೇ ದೊಡ್ಡ ವಿಚಾರ ಚರ್ಚೆ ಆಗಿತ್ತು. ಆಮೇಲೆ ನಿನ್ನೆಯಿಂದ ಅಮಿತ್ ಶಾ ಅವರು ಕ್ಷಮೆ ಯಾಚಿಸಬೇಕು, ಅವರು ಉತ್ತರ ಕೊಡಬೇಕು, ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಹಂತದ ಹೋರಾಟ ಶುರುವಾಗಿದೆ. ಫಸ್ಟ್ ಟಾರ್ಗೆಟ್ ಪ್ರಧಾನ ಆಯಿತು, ಈಗ ಟಾರ್ಗೆಟ್ ಅಮಿತ್ ಶಾ. ಸಾರ್ವಜನಿಕ ಪರೀಕ್ಷಾ ಪರಿಷ್ಕೃತ ಮಸೂದೆ ಚರ್ಚೆ ಮಧ್ಯಾಹ್ನ 2 ಗಂಟೆಗೆ ಲೋಕಸಭೆಯಲ್ಲಿ ಮಸೂದೆ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ನಿನ್ನೆ ಜಿತೇಂದ್ರ ಸಿಂಗ್ ಅವರು ಮಸೂದೆಯನ್ನ ಮಂಡಿಸಿದರು. ಸಾರ್ವಜನಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಅಕ್ರಮ ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಯಿತು. ಕಠಿಣ ಕಾನೂನುಗಳನ್ನ ತರಲಾಗಿದೆ, ಟಾಸ್ಕ್ ಫೋರ್ಸ್ಗಳನ್ನ ಕೂಡ ರಚನೆ ಮಾಡಲಾಗಿರುವಂಥದ್ದು. ಮುಂದೆಂದೂ ಕೂಡ ಈ ರೀತಿಯಾಗಿ ತಪ್ಪುಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕನ್ನಡಿಗ ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಲಾಗಿದೆ. ಸಾಕಷ್ಟು ಕ್ರಮಗಳನ್ನ ಕೈಗೊಂಡ ಬಳಿಕನೂ ಕೂಡ ವಿಪಕ್ಷಗಳು ಮಣಿತಾ ಇಲ್ಲ. ಈಗ ಬೇರೆಯದ್ದೇ ರೀತಿಯಾದಲ್ಲಿ ಹೋರಾಟ, ಬೇರೆಯ ಅಸ್ತ್ರ, ಅಮಿತ್ ಶಾ ಅಸ್ತ್ರ. ಪ್ರಶ್ನೋತ್ತರ ಕಲಾಪ ಶುರುವಾಗ್ತಾ ಇದ್ದಂತೆ ವಿಪಕ್ಷಗಳು ಗದ್ದಲವನ್ನ ಎಬ್ಸಿದ್ವು. ಲೋಕಸಭೆ ರಾಜ್ಯಸಭೆಯಲ್ಲಿ ವಿಪಕ್ಷಗಳಿಂದ ಗದ್ದಲ ಎದ್ದೇಳ್ತು. ಉಭಯ ಸದನಗಳ ಕಲಾಪವನ್ನ ಮಧ್ಯಾಹ್ನ 2ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇತ್ತ ಸಿಜೆಪಿ ವಾರ್ನಿಂಗ್ ಕೊಡ್ತಾ ಇದ್ದಂತೆ FIR ವಾಪಸ್ ಪಡೆದುಕೊಳ್ಳಲಾಗಿರುವಂಥದ್ದು ಅಸ್ಸಾಂ ಮತ್ತು ಬಿಹಾರದಲ್ಲಿ. ಹಾಗೆ ರಾಜಸ್ಥಾನದಲ್ಲೂ ಕೂಡ ಸಿಜೆಪಿ ಪ್ರತಿಭಟನೆಯಲ್ಲಿ 2900 ಮಂದಿ ಕ್ರಿಮಿನಲ್ಸ್ಗಳು ಭಾಗಿಯಾಗಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಸಂಸತ್ಗೆ ಬಂದಂತ ಧರ್ಮೇಂದ್ರ ಪ್ರಧಾನ್ ಅವರನ್ನ ಬಿಜೆಪಿ ಸ್ವಾಗತ ಮಾಡಿತ್ತು. ಇದಕ್ಕೆ ಪ್ರಿಯಾಂಕಾ ಗಾಂಧಿ ಟಾಂಗ್ ಕೊಟ್ಟಿದ್ದಾರೆ. को नहीं लगता कि शर्मनाक है किन परिस्थितियों ने इन्होंने इस्तीफा दिया और फिर उनका यहाँ पे स्वागत हो रहा है जैसे कोई सुपरस्टार का आगमन हो रहा है। इस सरकार में कोई विश्वास नहीं कर सकता। आज भी स्टूडेंट्स को परेशान किया जा रहा है। मैंने देखा कुछ इंस्टाग्राम के हैंडल जिसमें लड़कियों की फोटो चिपका रहे, मतलब पोस्ट किए हुए और कहा है कि इन लोगों ने ऐसा ऐसा किया। ये क्या बात है? या तो आप बातचीत कर रहे हैं या आप इस समस्या को सुलझाना चाहते हैं या फिर सब स्टूडेंट्स के आप पीछे पड़े हुए हैं और आप उनको दबाना चाहते हैं अभी भी। ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರು ಕಾಂಗ್ರೆಸ್ನ ವಕ್ತಾರರು, ಹಾಗೆ ಲೋಹಿತ್ ಕುಮಾರ್ ಅವರು ಬಿಜೆಪಿ ವಕ್ತಾರರು. ಇಬ್ಬರಿಗೂ ಕೂಡ ಸ್ವಾಗತ. ನಟರಾಜ್ ಗೌಡ್ರಿಂದನೇ ಆರಂಭ ಮಾಡ್ತೀನಿ. ನಟರಾಜ್ ಗೌಡ್ರೆ, ನಮ್ಮ ರಾಜ್ಯದಲ್ಲಿ ಅಧಿವೇಶನ ನಡೀಬೇಕಾದ್ರೂ ಕೂಡ ಅಷ್ಟೇ ಗದ್ದಲ ಕೋಲಾಹಲ ನೀರಲ್ಲಿ ಹೋಮ ಮಾಡದಂತೆ. ಸಂಸತ್ ಅಧಿವೇಶನ ಕೂಡ ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿ ಚರ್ಚೆ ಆಗಬೇಕು? ಎಸ್, ಪ್ರಶ್ನೆ ಮಾಡಬೇಕು, ಇಲ್ಲ ಅಂತಲ್ಲ. ನೀಟ್ ವಿಚಾರ ಪ್ರಶ್ನೆ ಮಾಡಬೇಕು, ಅದಕ್ಕೂ ಕೂಡ ಉತ್ತರ ಕೊಡುವಂತ ಕೆಲಸ ಆಗ್ತಾ ಇದೆ. ಮಸೂದೆಗಳನ್ನ ಮಂಡಿಸಿದ್ದಾರೆ, ಅದಕ್ಕೂ ಉತ್ತರ ಕೊಡಬೇಕಾಗಿತ್ತು. ಆದ್ರೆ ಬರೀ ಗದ್ದಲ ಕೋಲಾಹಲ ಮಾಡಿ ಸಂಸತ್ ಅಧಿವೇಶನನೇ ನಡಿಬಾರ್ದು ಅಂದ್ರೆ ಏನರ್ಥ ಅಂತ? ಖಂಡಿತವಾಗಿ ಪೃಥ್ವಿ, ಸಂಸತ್ ನಡೆಸಬೇಕು, ಪ್ರಧಾನಮಂತ್ರಿಗಳು ಸಂಸತ್ತಿಗೆ ಬರಬೇಕು, ಅಧಿವೇಶನ ನಡೆಸಬೇಕು. ಪ್ರಧಾನಮಂತ್ರಿಗಳು ತಪ್ಪಿಸ್ಕೊಂಡು ಹೋಗ್ಬಾರ್ದು, ತಲೆಮರೆಸ್ಕೋಬಾರದು, ಧೈರ್ಯವಾಗಿರ್ಬೇಕು. ಪ್ರಧಾನಮಂತ್ರಿಗಳು ಸಂಸತ್ಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಕೂಡ ನಮ್ಗೆ ಆಶ್ಚರ್ಯ ಆಗಿದೆ. ಯಾಕಂದ್ರೆ ಮಧ್ಯರಾತ್ರಿಯಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗ್ರಾಮ್ ಮಾಡಿ ಹಾಕುವಂತ ಪ್ರಧಾನಮಂತ್ರಿಗಳು, ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡುವಂತ ಪ್ರಧಾನಮಂತ್ರಿಗಳು ಸಂಸತ್ತಿಗೆ ಬಂದು ಸಂಸದರಿಗೆ ಉತ್ತರ ಕೊಡ್ಬೇಕು, ಸಂಸತ್ ಮುಖಾಂತರ ದೇಶಕ್ಕೆ ಉತ್ತರ ಕೊಡ್ಬೇಕು, ಹೊಣೆದಾಯಕತೆ ಇರ್ಬೇಕು, ಪಲಾಯನ ಮಾಡಬಾರ್ದು. ಇದು ನಮ್ಗೆ ಕೂಡ ಅದೇ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕೆ ಈ ತರ ಪಲಾಯನ ಮಾಡ್ತಾ ಇದಾರೆ ಅಂತ ನಮ್ಗೆ ಅರ್ಥ ಆಗಿ. ಒಂದು ಎರಡನೇದು, ಯಾವ ಮಕ್ಕಳು ಯಾವ ನೀಟ್ ಪೇಪರ್ ಆಗಿರೋ ಯಾರ ತೊಂದರೆ ಅನುಭವಿಸಿದ್ರು ಆ ಮಕ್ಕಳು ಅವ್ರು ಬೆಂಬಲ ಕೊಡುವಂತಹ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಆ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳ ಮೇಲೆ, ಯಾವ ರೀತಿಯಾಗಿ ಲಾಠಿ ಚಾರ್ಜ್ ಮಾಡಿದ್ರು, ಅಷ್ಟು ವಾಯಿಸಿದ್ರು, ಜಲಪರಂಗಿ ಉಪಯೋಗಿಸಿದ್ರು, ಪೆಲೆಟ್ ಗನ್ ಉಪಯೋಗಿಸಿದ್ರು. ಅದೆಲ್ಲ ಬಿಹಾರಲ್ಲಿ ಯಾರೋ ಒಬ್ಬ AK-47 ಉಪಯೋಗಿಸಿಕೊಂಡಿದ್ದ ಪೊಲೀಸರು ಇಂತಹ ದುಸ್ಥಿತಿಯನ್ನ ಸರ್ಕಾರ, ಕೇಂದ್ರ ಸರ್ಕಾರ ತಗೊಂಡ್ ಬಂದಿದೆ. ಈಗ ಅಮಿತ್ ಶಾ ಅವರ ಆರ್ಡರ್ ಇಲ್ದಲೆ ದೆಹಲಿ ಪೊಲೀಸ್ ಯಾರ ಅಂಡರ್ ಬರ್ತದೆ? ಅಮಿತ್ ಶಾ ಅಂಡರ್ ಬರ್ತದೆ, ಗೃಹ ಸಚಿವರ ಅಂಡರ್ ಬರ್ತದೆ. ಅವರ ಅನುಮತಿ ಇಲ್ಲದೆ, ಅವರ ಆಜ್ಞೆ ಇಲ್ಲದೆ ಯಾರಾದ್ರೂ ಪೊಲೀಸರು ಆ ರೀತಿಯಾಗಿ ಬಲಪ್ರಯೋಗ ಮಾಡ್ತಿದ್ರ, ಮಕ್ಕಳ ಮೇಲೆ ಹೊಡಿತಾ ಇದ್ರ, ಆ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ. ಸುಮಾರು ವಿವಿಧ ಕಡೆ ದೆಹಲಿನಲ್ಲೇ 3000 ಕೇಸ್ಗಳು, ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ 5000 ಕೇಸ್ಗಳನ್ನ ವಿದ್ಯಾರ್ಥಿಗಳ ಮೇಲೆ ಹಾಕಿದ್ದಾರೆ. ಸೊ ಅವ್ರು ತುಂಬಾ ಜನ ತಗೊಂಡು ಜೈಲ್ಗೆ ಹಾಕಿದ್ದಾರೆ. ಅವರೆಲ್ಲರೂ ಬಿಡುಗಡೆ ಮಾಡ್ಬೇಕು. ಅದು ಹೋರಾಟ ಇದೆ. ಆಮೇಲೆ ಅಮಿತ್ ಶಾ ಕೂಡ ಎಲ್ಲಿ ತಲೆ ಮರ್ಸ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾವ್ದಾದ್ರು ಮಾಧ್ಯಮದ ಮುಂದೆ ಬಂದ್ರ, ಚುನಾವಣಾ ಪ್ರಚಾರಕ್ಕೆ ಮಾತ್ರ ಮಾಧ್ಯಮದ ಮುಂದೆ ಬರ್ತಾರೆ, ಆಪರೇಷನ್ ಕಮಲ ಮಾಡ್ಲಿಕ್ಕೆ ಮಾಧ್ಯಮದ ಮುಂದೆ ಬರ್ತಾರೆ. ಆದ್ರೆ ಯಾಕೆ ಇವತ್ತು ದೇಶದ ಮಕ್ಕಳು ಅವ್ರು ಅಲ್ಲೇ ಮಾಡಿದ್ಮೇಲೆ ಇವ್ರು ಯಾಕೆ ಮಾಧ್ಯಮದ ಮುಂದೆ ಬಂದಿಲ್ಲ? ಒಂದು ಸಂಸತ್ಗೆ ಹೇಳ್ಬೇಕಲ್ಲ, ಉತ್ತರ ಕೊಡ್ಬೇಕಲ್ಲ. ಸೊ ಆ ರೀತಿಯಾಗಿ ನಾವು ಅಮಿತ್ ಶಾ ಅವರು ಕೂಡ ಒಂದು ಉತ್ತರ ಕೊಡ್ಬೇಕು, ಮತ್ತೆ ಕ್ಷಮೆ ಯಾಚಿಸ್ಬೇಕು.
ನರೇಂದ್ರ ಮೋದಿ ಅವರು ಸಂಸತ್ತಲ್ಲಿ ಬಂದು ಕ್ಷಮೆ ಯಾಚಿಸಬೇಕು, ದೇಶದ ಜನತೆಗೆ ಏನಾಗಿದೆ ಅಂತ ಮಾಹಿತಿ ಕೊಡಬೇಕು. ಅದ್ ಬಿಟ್ಬಿಟ್ಟು ಬರೀ ಇಷ್ಟ ಖಂಡಿತವಾಗಿ ಹೋರಾಟವನ್ನು ಮಾಡ್ತಾ ಇದೀವಿ. ಈ ಸದನವನ್ನ ನಡೆಸಬೇಕಾದಂತದ್ದು ವಿರೋಧ ಪಕ್ಷಗಳನ್ನ ವಿಶ್ವಾಸ ಕೈಕೊಂಡು ನಡೆಸಬೇಕಾದಂತ ಅದು ಪಲಾಯನ ಮಾಡ್ತಾ ಇರೋದು ನಮ್ಗೆ ಆಶ್ಚರ್ಯ ತಂದಿದೆ. ಆಮೇಲೆ ಬಹಳ ವಿಷಯಗಳಿದಾವೆ. ಕರ್ನಾಟಕದ ನಮ್ದು ಮೇಕೆದಾಟಿನ ವಿಷಯ ನಾವು ಚರ್ಚೆ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರದ ನಿಲುವೇನು ಅಂತ ಹೇಳಿ ನಮ್ಮ ಸಂಸದರು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದಾರೆ ಸಂಸತ್ತಲ್ಲಿ. ಈಗಾಗಲೇ ಅದನ್ನ ಹೇಳಾಯ್ತಲ್ಲ, ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ನಿನ್ನೆ ಸ್ಪಷ್ಟಪಡಿಸಿದೆ. ಇಲ್ಲ ಅದೇನೇ ಹೇಳ್ತಾ ಇದಲ್ಲ, ಈಗ ಕೇಂದ್ರ ಸರ್ಕಾರ ತಮ್ಮ ಹೊಣೆಗಾರಿಕೆಯನ್ನ ನಿಭಾಯಿಸಲೇ ಪಲಾಯನ ಮಾಡೋದನ್ನ ನಾವು ಒಪ್ಪೋದಿಲ್ಲ. ಅದಕ್ಕಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ. ಪ್ರಧಾನಮಂತ್ರಿಗಳ ತಲೆ ಯಾಕೆ ಪ್ರಧಾನಮಂತ್ರಿಗಳು ಪಲಾಯನ ಮಾಡೋದು ಯಾಕೆ ಆ ಧೈರ್ಯ ಇಲ್ಲ? ಯಾಕೆ ಸಂಸತ್ತಿನ ಬಂದು ಎದುರಿಸಬೇಕಂತ ಜನತೆಗೆ ಅಡ್ರೆಸ್ ಮಾಡ್ಬೇಕಂತ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಸೊ ಆಮೇಲೆ ಏನೇನ್ ಕ್ರಮಗಳನ್ನ ಕೈಗೊಳ್ತಾ ಇದ್ದೇವೆ ಅದ್ರ ಬಗ್ಗೆನೂ ಕೂಡ ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ. ಪ್ರಧಾನ ರಾಜೀನಾಮೆ ಕೊಡ್ಲಾಯ್ತು, ಮತ್ತೊಂದ್ ಕಡೆ ಪರಿಹಾರದ ಭರವಸೆಯನ್ನ ಕೊಡ್ಲಾಗಿದೆ. FIR ಗಳು ವಿದ್ಯಾರ್ಥಿಗಳ ಮೇಲೇನೆ ದಾಖಲಾಗಿದ್ರೆ ಅದನ್ನು ಕೂಡ ವಾಪಸ್ ಪಡೆಯೋದ್ರ ಬಗ್ಗೆ ಭರವಸೆಯನ್ನ ಕೊಡ್ಲಾಗಿದೆ. ಇಲ್ಲಾಂದ್ರೆ ಹೋರಾಟ ಮಾಡ್ತೀವಿ ಅಂತ CJP ಎಚ್ಚರಿಕೆಯನ್ನ ಕೊಟ್ಟಿದೆ. ನೀಟ್ ಬಗ್ಗೆನೇ ಚರ್ಚೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಆರಂಭದಲ್ಲಿ ನಿಮ್ಮ ಹೋರಾಟ ಶುರುವಾಗಿದ್ದಂಥದ್ದು. ಈಗ ಅದು ಡೈವರ್ಟ್ ಆಗಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ಉತ್ತರ ಕೊಡಬೇಕು ಅನ್ನುವಂಥದ್ದು ಓಕೆ, ಕೇಳಿ ಇಲ್ಲ ಅಂತಲ್ಲ. ಬಟ್ ಇದ್ರದ್ದು ಬಗ್ಗೆನೂ ಕೂಡ ಚರ್ಚೆ ಆಗ್ಬೇಕಲ್ವಾ? ಚರ್ಚೆ ಆಗ್ಬೇಕು. ಸುಪ್ರೀಂ ಕೋರ್ಟ್ ಕೂಡ ನಿನ್ನೆ ಒಂದು ಮಾತಿನ ಒಂದು ಮಾಹಿತಿ ಇದೆ. ಏನಂದ್ರೆ ಮಕ್ಕಳ ಮೇಲೆ ಬಲಪ್ರಯೋಗ ಮಾಡಿದ್ದು ಸರಿಯಲ್ಲ, ಇದು ಸ್ಪಷ್ಟವಾಗಿ ಹೇಳಿದೆ. ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ಮಾಡಿದ್ದು, ದಬ್ಬಾಳಿಕೆ ಮಾಡಿದ್ದು ಸರಿಯಲ್ಲ. ಯಾರೇ ಹೋರಾಟ ಮಾಡ್ಲಿಕ್ಕೆ, ಶಾಂತಿಪೂರ್ಣ ಹೋರಾಟ ಮಾಡ್ಲಿಕ್ಕೆ ಎಲ್ಲರಿಗೂ ಹಕ್ಕಿದೆ. ಮೊದಲು ಶುರು ಮಾಡಿದ್ದೆ ಪೊಲೀಸ್ನವರು ಅವ್ರ ಮೇಲೆ ಹಲ್ಲೆ ಮಾಡಿದ್ದು ಅಂತ ಹೇಳಿ ಮಾಹಿತಿಯನ್ನ ಈಗ ಎಲ್ಲ ಕಡೆ ನಾವು ನೋಡ್ತಾ ಇದೀವಿ. ಸುಮಾರು 5,000 ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಾಗಿ FIR ಹಾಕಿದ್ರು, ತುಂಬಾ ಜನ ತಗೊಂಡೋಗಿ ಯಾವ ರೀತಿ ಅವರು ಜೈಲಲ್ಲಿ ಕುಡಿಸ್ಕೊಟ್ರು. ಯಾಕೆ ಆ ಕೆಲಸ ಬಲಪ್ರಯೋಗ ಯಾಕೆ ಮಾಡಿದ್ರು ಅದಕ್ಕೆ ಉತ್ತರ ಕೊಡ್ಲೇಬೇಕಲ್ಲ. ಆ ಮಕ್ಕಳಿಗೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟಂತ ಮೇಲೆ ಅದಕ್ಕೆ ಹೊಣೆಗಾರಿಕೆಯನ್ನ ಗೃಹ ಸಚಿವರು ತಗೋಬೇಕಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಲ್ಲ. ಈಗ ನಾವು ಹೋರಾಟವನ್ನು ನಾವು ಕೇಳ್ತಾ ಇದೀವಿ, ಏನಂತ ಕೇಳ್ತಾ ಇದೀವಿ, ಬಂದು ಅದಕ್ಕೆ ಸ್ಪಷ್ಟೀಕರಣ ಕೊಡಿ ಮತ್ತೆ ಕ್ಷಮೆ ಯಾಚಿಸಿ ಅಂತ ಕೇಳ್ತಾ ಇದೀವಿ. ಆ ಸ್ಪಷ್ಟೀಕರಣ ಕೊಡದಲ್ಲ ಕ್ಷಮೆ ಯಾಚಿಸಲಿ ಮೋದಿ ಅವರು ಎಲ್ಲಿ ಮಾಡಿಸ್ಕೊಂಡಿದ್ದಾರೆ? ಯಾಕೆ ಆ ಮಕ್ಕಳ ವಿದ್ಯಾರ್ಥಿಗಳ ಮೇಲೆ AK-47 ಉಪಯೋಗಿಸುವಂತದ್ದು ಭಯ ಅಲ್ಲ? ಅವ್ರೇನ್ ಭಯೋತ್ಪಾದಕರ? ಅವ್ರೇನ್ ಪಾಕಿಸ್ತಾನದವರ, ಇಲ್ಲ ಚೈನಾದವರ, ಇಲ್ಲ ಬಾಂಗ್ಲಾದೇಶದವರ? ಅವ್ರ ಮೇಲೆ ಯಾವ ರೀತಿಯಾಗಿ ನೀವು ಯಾವ ರೀತಿಯಾಗಿ ನೀವು AK-47 ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಯ್ತು? ಅಂದ್ರೆ ಕೇಂದ್ರ ಸರ್ಕಾರ BJP ಎಲ್ಲೆಲ್ಲಿದೆ ಆಳ್ವಿಕೆ ನಡೀತಾ ಇದೆ, ಎಲ್ಲಾ ಕಡೆ ಈ ರೀತಿಯಾದ ದಬ್ಬಾಳಿಕೆಯನ್ನ ಮಾಡ್ತಾ ಇದೆ. ಅದಕ್ಕಾಗಿ ಉತ್ತರವನ್ನ ಕೊಡಿ ಅಂತೇಳಿ ನಾವು ಖಂಡಿತವಾಗಿ ಸದನದ ಒಳಗೆ ಸದನದ ಹೊರಗಡೆ ಎಲ್ಲಾ ಕಡೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಇದಕ್ಕೆ ಉತ್ತರ ಕೊಡ್ಬೇಕು. ದೇಶದ ಭವಿಷ್ಯ ನಮ್ಮ ಮಕ್ಕಳು. ಅವ್ರ ಮೇಲೆ ನೀವು ಬಲಪ್ರಯೋಗ ಮಾಡಿದ್ದೀರಾ, ಅವ್ರ ಮೇಲೆ ಹಲ್ಲೆ ಮಾಡಿದ್ದೀರಾ, ಹೊಡೆದಿದ್ದೀರಾ, ದಾಳಿ ಮಾಡಿದ್ದೀರಾ ನನ್ನ ಮೇಲೆ. ಅಂದ್ರೆ ನೀವೆಲ್ಲ ಯಾವ ರೀತಿ ಅಂದ್ರೆ ಜಲಿಯನ್ ವಾಲಾಬಾಗ್ ಆಯ್ತಲ್ಲ, ಆ ರೀತಿಯ ಒಂದು ಸಿಚುವೇಶನ್ ತರಬೇಕಂತ ಮಾಡಿದ್ರ ನೀವು. ಜನರಲ್ ಡಯರ್ ಇವ್ರು ಬಂದು ನಮ್ಮ ಅಮಿತ್ ಶಾ. ಅಂದ್ರೆ ಇದು ಒಂದು ಉದ್ದೇಶ ಪೂರ್ವಕವಾದಂತಹ ದಬ್ಬಾಳಿಕೆಯ, ಆಮೇಲೆ ಏನು ಡಿಕ್ಟೇಟರ್ ಇದೆಯಲ್ಲ, ಆ ದಬ್ಬಾಳಿಕೆಯ ಸಂಸ್ಕೃತಿ ಬಿಜೆಪಿ ನಡೆಸ್ತಾ ಇದೆ, ಕೆಲಸ ನಡೆಸ್ತಾ ಇದೆ. ಹಾಗಾಗಿ ನಾವು ಡೆಮೋಕ್ರಸಿ ಉಳಿಸ್ಬೇಕ್ರಿ, ಈ ದೇಶದ ವಿದ್ಯಾರ್ಥಿಗಳನ್ನ ಉಳಿಸ್ಬೇಕು ನಾವು. ಸೊ ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನ ಸದನದ ಒಳಗೆ ಸದನದ ಹೊರಗೆ ನಾವು ಮಾಡ್ತಾ ಇದೀವಿ, ನಿರಂತರವಾಗಿ ಮುಂದುವರಿಸ್ತೀವಿ. ಇದನ್ನು ಸದನವನ್ನ ನಡೆಸಬೇಕು ನೀಟಾಗಿ ಅನ್ನೋದಂದ್ರೆ ದೇಶದ ಜೊತೆ ಕ್ಷಮೆ ಯಾಚಿಸಬೇಕು, ಸದನದ ಮುಖಾಂತರ ಕ್ಷಮೆ ಯಾಚಿಸಬೇಕು, ಸ್ಪಷ್ಟ ಪದಗಳಲ್ಲಿ ಕ್ಷಮೆ ಯಾಚಿಸಬೇಕು. ಆಗಿದ್ದಾಗ ಸದನ ಖಂಡಿತವಾಗಿ ನಡೀತದೆ. ನಮ್ಮನ್ನು ವಿಶ್ವಾಸ ಇಟ್ಕೊಂಡು ಸದನ ನಡೆಸಬೇಕಂತ ಹೊಣೆಗಾರಿಕೆ. ಲೋಹಿತ್ ಅವರೇ, ನಟರಾಜ್ ಗೌಡ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡ್ರಿ ಅಂತ ಕಾಣಿಸುತ್ತೆ. ಪಲಾಯನ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು, ಗೃಹ ಸಚಿವರು. ಉತ್ತರ ಕೊಡ್ಬೇಕಾದಂತವ್ರು ಸಂಸತ್ಗೆ ಬರ್ತಾ ಇಲ್ಲ, ಮೊದಲು ಅದಕ್ಕೆ ಆನ್ಸರ್ ಮಾಡ್ಲಿ ಅಂತ ಹೇಳ್ತಾ ಇದ್ದಾರೆ. ಮುಂಗಾರು ಅಧಿವೇಶನದ ಕಲಾಪ ಪ್ರಾರಂಭ ಆಗಿ ಇದು ಇವತ್ತಿಗೆ 7ನೇ ದಿನ. ಇವತ್ತು ವಿಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್, ಇವರ ರಾಜಕೀಯ ಒಂದು ಪ್ರೇರಣೆಯಿಂದ ಇದು ಅನುಚಿತ ವರ್ತನೆ, ಗಲಭೆ, ಒಂದ್ ರೀತಿಯಲ್ಲಿ ಅಲ್ಲಿ ಯಾವುದೇ ರೀತಿಯಲ್ಲಿ ಅಲ್ಲಿ ಇದರಲ್ಲಿ ಕಲಾಪ ಅಥವಾ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಯೋಗ್ಯತೆ ಇಲ್ದಲೆ ಇವ್ರು ಏನೇ ಮಾಡಿದ್ರು ಅಲ್ಲಿ ಈಗ ಸಂಸತ್ತಲ್ಲಿ ಅಧಿವೇಶನ ನಡೆಸೋದಾದ್ರೂ ಏನಕ್ಕೆ? ಪರ ವಿರೋಧ ಚರ್ಚೆ ಆಗ್ಲಿ ಅಲ್ವಾ? ಚರ್ಚೆಗೆ ಬನ್ನಿ ಅಂತ ಹೇಳಿ ಹಲವಾರು ಬಾರಿ ಮಾನ್ಯ ಸ್ಪೀಕರ್ ಓಂ ಬಿರ್ಲಾರವರು ಕಾಲಾವಕಾಶ ಕೊಟ್ಟದ ಸಂದರ್ಭದಲ್ಲೂ ಇವರು ಒಂದ್ ರೀತಿಯಲ್ಲಿ ಇವ್ರು ವಿತಂಡವಾದ ಮಾಡ್ಕೊಂಡು ಯಾವ್ದೇ ರೀತಿ ಸಹಕಾರ ನೀಡದಲೆ, ಮತ್ತೆ ಬರೀ ಕೇವಲ ಒಂದು ಸಿಜೆಪಿ ಹೋರಾಟದ ಇವತ್ತು ರಾಜಕೀಯವಾಗಿ ಒಂದು ದೇಶದಲ್ಲಿ ಒಂದು ರೀತಿಯಲ್ಲಿ ಇವರು ಪ್ರೊಪಗಂಡಾ ರಾಜಕಾರಣ, ಒಂದು ನರೇಷನ್ ಕ್ರಿಯೇಟ್ ಮಾಡೋ ಅಂತ ಒಂದು ನಮ್ಮ ಸರ್ಕಾರದ ಮೇಲೆ ಒಂದು ಟೀಕೆ ಟಿಪ್ಪಣಿ ಮಾಡುವಂತ ಪ್ರಯತ್ನ ಆಗ್ತದೆ. ಆದ್ರೆ ಮುಂಗಾರು ಅಧಿವೇಶನ ಭಾರಿ ಗಂಭೀರವಾದಂತ ಸಾಕಷ್ಟು ಹಲವಾರು ಚರ್ಚೆಗಳು ನಡೆಯುವಂತ ಒಂದು ಮಹತ್ವವಾದಂತ ಘಟ್ಟ ಇದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ. ಇದಕ್ಕೆ ಯಾವುದೇ ರೀತಿಯಲ್ಲೂ ಇವರು ಒಂದು ಸಹಕಾರ ನೀಡದಲೆ ನಿರಂತರವಾಗಿ ಇವರು ಒಂದ್ ರೀತಿ ಮುಂದೂಡಿಕೊಂಡೇ ಬಂದು ಇವತ್ತು ಅಧಿವೇಶನ ಸದನ ಸಹ ನಡೆಯೋದಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಇವರ
ಒಂದು ಏನು ನಡೆ ಇದೆಯಲ್ಲ ಇಡೀ ದೇಶ ಗಮನಿಸ್ತಾ ಇದೆ. ಈ ದೃಷ್ಟಿಯಿಂದನೇ ಇವರ ನಡೆಯಿಂದನೇ ಇವತ್ತು ಇವರು ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಅಧೋಗತಿಗೆ ಹೋಗಿರೋಂಥದ್ದು. ಮುಂದೆ ಇನ್ನೂ ಸಹ ದೇಶದ ಜನತೆ ಅರ್ಥ ಮಾಡ್ಕೊಳ್ತಿದ್ದಾರೆ ಇವರ ಈ ಒಂದು ಕುತಂತ್ರ ಮತ್ತೆ ಷಡ್ಯಂತ್ರಗಳು. ಇದನ್ನ ಅರ್ಥ ಮಾಡ್ಕೊಂಡು ಸರಿಯಾದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮತ್ತೆ ದೇಶದಲ್ಲೂ ಸಹ ಇನ್ನೂ ಹಲವಾರು ಚುನಾವಣೆ ಬರುತ್ತಿದೆ. ಇವರಿಗೆ ಸರಿಯಾದ ಉತ್ತರ ತಕ್ಕ ಶಾಸ್ತಿ ಮಾಡ್ತಾರೆ ಅಂತ ಹೇಳ್ತೀನಿ. ಇವಾಗ ಏನು ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಇವತ್ತು ನೋಡಿ, ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ರಾಜ ಮಹಾರಾಜರ ಕಾಲದಲ್ಲಿ ಇದ್ದಂತ ವ್ಯವಸ್ಥೆ ಮತ್ತೆ ಇವಾಗ ಪ್ರಜಾಪ್ರಭುತ್ವ ಏನು ನಾವು ಸ್ವತಂತ್ರ ಭಾರತದಲ್ಲಿ ಸಂವಿಧಾನದ ಭಾರತ ನಡೆಸ್ತಾ ಇದೀವಿ, ಹಲವಾರು ಈ ರೀತಿ ರಿಫಾರ್ಮ್ಸ್ ಬಂದಿದೆ. ಬಸವ ಬುದ್ಧ ಅಂಬೇಡ್ಕರ್ ಕಾಲಘಟ್ಟದಿಂದನೂ ಸಹ ಇನ್ನು ಈ ಸಂದರ್ಭದಲ್ಲೂ ಸಹ ಬಂದಿದೆ. ಹಂಗಂತ ಬಂದ ತಕ್ಷಣ ಇವತ್ತು ಒಂದು ಆಡಳಿತ ವ್ಯವಸ್ಥೆನೇ ಇವರು ನಮ್ಮಲ್ಲಿ ಏನಾಗಿದೆ, ಭಾರತೀಯ ಜನತಾ ಪಾರ್ಟಿಯ NDA ಸರ್ಕಾರದಲ್ಲಿ ಅತ್ಯಂತ ಪಾರದರ್ಶಕ ಮತ್ತೆ ಪ್ರಾಮಾಣಿಕತೆಯಿಂದ ಒಂದು ಸಮರ್ಪಕವಾದಂತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿರವರು ನೀಡ್ತಿರುವಂತ ಸಂದರ್ಭದಲ್ಲಿ 100ರಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಒಂದು ಲೋಪದೋಷ ಅದೇ ದೊಡ್ಡ ಮಟ್ಟಕ್ಕೆ ಇವರು ಬಿಂಸ ಅಂತ ಒಂದು ಪ್ರಯತ್ನ ಇವತ್ತು ಕಾಂಗ್ರೆಸ್ ಪಕ್ಷ ದೇಶದಲ್ಲೇ ಕಳೆದೋಗಿರೋ ಸಂದರ್ಭದಲ್ಲಿ ನಾವು ಇನ್ನೂ ಬದುಕಿದೀವಿ ಅಂತ ತೋರಿಸುವಂತ ಒಂದು ಪ್ರಯತ್ನ. ಮತ್ತೆ ನಾವು ಇವತ್ತು ಒಂದು ಹೈ ಟಾಸ್ಕ್ ಫೋರ್ಸ್ ಏನು ಈ ವಿಚಾರಕ್ಕೆ ಬೆಳಕಿಗೆ ಬಂದಂತ ವಿಚಾರದಲ್ಲಿ ವಿಶೇಷವಾಗಿ ನಾವು CBI ತನಿಖೆಗೆ ಒಳಪಡಿಸಿ 13 ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ, 47 ಜನಕ್ಕೆ ಸಸ್ಪೆಂಡ್ ಮಾಡಿದೀವಿ, ಸೆಕ್ರೆಟರಿನೂ ಸಹ ವರ್ಗಾವಣೆ ಮಾಡಿದೀವಿ. ಇವರ ಏನು CJP ಅವರು ಹೋರಾಟ ಇತ್ತಲ್ಲ, ಅವರಿಗೆ ನಾವು ಒಂದು ಸಂವೇದನ ಇಟ್ಕೊಂಡು ಇವತ್ತು ನಮ್ಮ ಸರ್ಕಾರ ಇವತ್ತು ಎಲ್ಲಾ ಅವರ ಬೇಡಿಕೆಗಳನ್ನ ಈಡೇರಿಸಿದೀವಿ. ನಾವು ಅವ್ರು ಕೇಳಿದಂತ 3 ಬೇಡಿಕೆ, ಪ್ರಮುಖವಾದಂತ ಬೇಡಿಕೆ ಈಡೇರಿಸಿದೀವಿ. ಯಾವುದೇ ರೀತಿಯಲ್ಲಿ ನಾವು ಅವರ ಈ ಒಂದು ಯುವ ಸಮೂಹದ ಒಂದು ಹೋರಾಟಕ್ಕೆ ನಮ್ಮ ಬೆಂಬಲ ಇತ್ತು. ಅವ್ರ ನ್ಯಾಯಯುತ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಹೋರಾಟ ನಮ್ಮ ಹಕ್ಕು ಅಂತ ಸಂದರ್ಭದಲ್ಲಿ ಯಾವುದೇ ವಿಪಕ್ಷ ಆಗಿರ್ಬೋದು ಅಥವಾ ಯುವ ಆಗಿರ್ಬೋದು ಹೋರಾಟಕ್ಕೆ ನಟರಾಜ್ ಗೌಡ್ರೇನೋ ಮಾತಾಡ್ಬೇಕಂತೆ. ನಟರಾಜ್ ಗೌಡ್ರೆ ನೋಡಿ ಸರ್, ಮಾತಾಡ್ತೀನಿ ನೇತೃತ್ವದಲ್ಲಿ ನಾವು ಲೋಹಿತ್ ನಮ್ಮ ಬಿಜೆಪಿ ವಕ್ತಾರರು, ನಮ್ಮ ಸಹೋದರರು, ಅವರು ಬಹಳ ಕಷ್ಟ ಪಡ್ತಾ ಇದ್ದಾರೆ. ಅದನ್ನ ಅರ್ಥ ಆಯ್ತು. ಮೋದಿ ಯಾಕೆ ಪಲಾಯನ ಮಾಡಿದ್ರು, ಯಾಕೆ ಸದನಕ್ಕೆ ಮೋದಿ ಬರ್ತಾ ಇಲ್ಲ, ಮೋದಿಗೆ ಇರ್ತಕ್ಕಂಥ ಭಯ ಯಾವುದು, ಮೋದಿ ಯಾಕೆ ಫೇಸ್ ಮಾಡಕ್ ಆಗ್ತಾ ಇಲ್ಲ, ಅವ್ರಿಗೆ ಗಿಲ್ಟ್ ಫೀಲ್ ನಟರಾಜ್ ಗೌಡ್ರೆ, ಕಾಂಗ್ರೆಸ್ ಜನತಾ ಪಾರ್ಟಿ ಏನ್ ಆಗ್ರಹ ಮಾಡಿತ್ತು ಅದೆಲ್ಲವನ್ನೂ ಕೂಡ ಮಾಡುವಂತ ಕೆಲಸ ಮಾಡಲಾಗಿದೆ. ಆಕ್ಚುಲಿ ಫಸ್ಟ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಫಸ್ಟ್ ಮೈನ್ ಆಗಿ ಎಡವಟ್ ಮಾಡ್ಕೊಂಡಿದ್ ಎಲ್ಲಪ್ಪ ಬಿಜೆಪಿ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ಮಾಡ್ಬೇಕಾಯ್ತು ಮಾಡ್ತಾ ಇದ್ರು. ಆದ್ರೆ ರಿಯಾಕ್ಷನ್ ಕೊಟ್ರಿಲ್ಲ ಪ್ರಧಾನವರೇ ಆಗ್ಲಿ ನರೇಂದ್ರ ಮೋದಿ ಅವರೇ ಆಗ್ಲಿ. ಬಟ್ ಆಮೇಲೆ ರಿಯಾಕ್ಷನ್ ಕೊಟ್ರು. ಬಿಫೋರ್ ದಟ್ CBI ತನಿಖೆ ಆಗಿತ್ತು. ಯಾರು ತಪ್ಪಿತಸ್ಥರಿದ್ರು ಅವರನ್ನು ಕೂಡ ಬಂಧನ ಮಾಡಲಾಗಿತ್ತು. ಅದರ ಜೊತೆಗೆ 47 ಜನ NTA ನಲ್ಲಿ ಇರುವಂತಹ ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಲಾಗಿತ್ತು. ಪ್ರಧಾನವರ ರಾಜೀನಾಮೆ ಮಾತ್ರ ಕೊಟ್ಟಿರಲಿಲ್ಲ. ಅಲ್ಲಿ FIR ಗಳನ್ನ ವಾಪಸ್ ಪಡಿಸ್ಕೊಂಡಿರ್ಲಿಲ್ಲ. ಅದರ ಜೊತೆಗೆ ಸಾವನ್ನಪ್ಪದಂತವ್ರಿಗೆ ಭರವಸೆ ಅಂದ್ರೆ ಪರಿಹಾರ ಕೊಡುವಂತ ಭರವಸೆ ಕೊಟ್ಟಿರಲಿಲ್ಲ. ಅದನ್ನ ಮಾಡಿದ್ಮೇಲೂ ಕೂಡ ಚರ್ಚೆ ಮಾಡ್ಬೇಕಲ್ವಾ? ಫಸ್ಟ್ ಕಠಿಣ ಕಾನೂನುಗಳನ್ನ ತಂದಿದ್ದಾರಲ್ಲ ಸರ್. ನಿನ್ನೆ ಪರಿಷ್ಕೃತ ಎಕ್ಸಾಮ್ ರದ್ದಾದ ಮೇಲೆ, ನೀಟ್ ಎಕ್ಸಾಮ್ ರದ್ದಾದ ಮೇಲೆ ಲೋಹಿತ್ ಅವರೇ ಮಾತನಾಡ್ಸಿ ಎಕ್ಸಾಮ್ ರದ್ದಾದ್ಮೇಲೆ 22,79,000 ವಿದ್ಯಾರ್ಥಿಗಳು ನೋಂದಣಿ ಮಾಡ್ಕೊಂಡಿದ್ರು. ಬಟ್ 20 ಲಕ್ಷ ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಯನ್ನ ಬರೆದಿದ್ದಾರೆ. 19,99,000 ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆ ಬರೆದಿದ್ದಾರೆ. 2,79,800 ವಿದ್ಯಾರ್ಥಿಗಳು ಮರುಪರೀಕ್ಷೆಯನ್ನ ಬರೆದಿಲ್ಲ. ಆ ಕುಟುಂಬಕ್ಕಾಗಿರ್ತಕ್ಕಂಥ ಖಿನ್ನತೆ ಏನು, ಆ ಕುಟುಂಬಕ್ಕಾಗಿರ್ತಕ್ಕಂಥ ತೊಂದರೆ ಏನು, ಆ ಕುಟುಂಬದವ್ರಿಗಾಗಿರ್ತಕ್ಕಂಥ ನಷ್ಟ ಏನು ಅಂತ ಏನಾದ್ರು ಕೇಂದ್ರ ಸರ್ಕಾರ ಚಕಾರ ಎತ್ತಿದ್ಯಾ? 2,79,800 ವಿದ್ಯಾರ್ಥಿಗಳು ಅಂದ್ರೆ ಈ ದೇಶದ ಆಸ್ತಿ ಅಲ್ವಾ ಅವರು, ಈ ದೇಶದ ಭವಿಷ್ಯ ಅಲ್ವಾ ಅವರು. ಆ ಮರುಪರೀಕ್ಷೆ ಬರ್ದಿಲ್ಲ ಅಂದ್ಮೇಲೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಏನೋ ಅದನ್ನ ಯಾವ ತರ ಅಡ್ರೆಸ್ ಮಾಡಿದ್ದಾರೆ? 21 ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡ್ಕೊಂಡ್ರು. ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸ್ತು? ಅವ್ರ ಮನೆಗೆ ಹೋಯ್ತಾ? ಅವ್ರಿಗೆ ಏನಾದ್ರು ಕಾಂಪನ್ಸೇಷನ್ ಕೊಡ್ತಾ? ಹೋರಾಟದ ನಂತರ 30 ದಿನಗಳ ಹೋರಾಟದ ನಂತರ 30 ದಿನ ಹೋರಾಟದ ನಂತರ ಸ್ವಲ್ಪ ಕ್ರಮ ತಗೊಂಡಿದ್ದಾರೆ. ಅದು ಯಾವಾಗ? ಅದನ್ನ ಹೋರಾಟವನ್ನ ತಡಿಲಿಕ್ಕೆ, ಅದನ್ನ ದಬ್ಬಾಳಿಕೆ ಮುಖಾಂತರ ತಡಿಲಿಕ್ಕೆ ಪೊಲೀಸರ ಗೂಂಡಾಗಳನ್ನ ಬಿಟ್ಟು ಯಾರು ಮಾಸ್ಕ್ ಹಾಕೊಂಡು, ಹೆಲ್ಮೆಟ್ ಹಾಕೊಂಡು, ಚಪ್ಪಲಿ ಹಾಕೊಂಡು, ಲಾಠಿ ಹಿಡ್ಕೊಂಡು ಆ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಹೀನಾಮಾನವಾಗಿ ತಳಿದಂತ ಪೊಲೀಸರನ್ನ ಮುಂದೆ ಇಟ್ಕೊಂಡು ಆ ದಬ್ಬಾಳಿಕೆ ಮಾಡಿ ತಡೆ ಪ್ರಯತ್ನ ಮಾಡೋದು ಸಾಧ್ಯ ಆಗಿಲ್ಲ. ಇಡೀ ದೇಶದಲ್ಲಿ ಯಾವಾಗ ಆಕ್ರೋಶ ಜಾಸ್ತಿ ಆಯ್ತು, ಹೋರಾಟ ಜಾಸ್ತಿ ಆಯ್ತು, ಪೋಷಕರು, ವಿದ್ಯಾರ್ಥಿಗಳು, ಯುವಕರು ಪ್ರೊಟೆಸ್ಟ್ ಬಂದ್ರು, ಆಗ ಕೇಂದ್ರ ಸರ್ಕಾರ ಎದುರುಕೊಂಡು ಪ್ರಧಾನವ್ರನ್ನ ರಾಜೀನಾಮೆ ತೆಗೆದುಕೊಂತು. ಆದ್ರೆ ಆ ದಬ್ಬಾಳಿಕೆಯಿಂದ ಅದನ್ನ ಹೋರಾಟವನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿದಂತಹ ಅಮಿತ್ ಶಾ, ಗೂಂಡಾ ರೀತಿಯಲ್ಲಿ ವರ್ಷದಂತಹ ಅಮಿತ್ ಶಾ ಮತ್ತೆ ಅವ್ರ ಪೊಲೀಸರ ಮೇಲೆ ಯಾವ ರೀತಿಯ ಕ್ರಮ, ಅದನ್ನೇ ಚರ್ಚೆ ಮಾಡ್ಬೇಕಲ್ವಾ ಅಟ್ಲೀಸ್ಟ್ ಸಂಸತ್ತಲ್ಲಿ? ಅದನ್ನೇ ಚರ್ಚೆ ಮಾಡಿ ಬನ್ನಿ ಪ್ರಧಾನಮಂತ್ರಿಗಳ ಕಡೆಗೆ ನಾವು ಅಧಿವೇಶನ ನಡೀಬೇಕಾದ್ರೆ ಪ್ರತಿದಿನ ಹೋಗ್ತಾ ಇದ್ದಾರೆ.
ನಮ್ಮ ಖರ್ಗೆ ಸಾಹೇಬರು ಪ್ರತಿದಿನ ಹೋಗ್ತಾ ಇದ್ದಾರೆ, ವಿರೋಧ ಪಕ್ಷಗಳು ಪ್ರತಿದಿನ ಬರ್ತಾ ಇದಾವೆ. ಮೋದಿ ತಲೆ ಮರ್ಸ್ಕೊಂಡಿರೋದಲ್ಲಿ, ಮೋದಿ ಪಲಾಯನ ಮಾಡಿರೋದಲ್ಲಿ, ಮೋದಿಗೆ ಹೆದರಿಕೆ ಯಾವುದು? ಮೋದಿ ಬಂದು ಧೈರ್ಯವಾಗಿ ಇರ್ಬೇಕಾದಲ್ಲ. ಅಲ್ಲ, ಮೋದಿ ಅವರು ಇವತ್ತು ಸಂಸತ್ NDA ಸಂಸದರ ಜೊತೆ ಸಭೆಯನ್ನ ಮಾಡಿದ್ದಾರೆ. ಒಂದು ಏನಕ್ಕೆ ಹೇಳಿ, NDA ಸಂಸದರ ಜೊತೆ ಸಭೆ ಮಾಡಿದ್ದಾರೆ. ಇವತ್ತು ಯಾವ ರೀತಿಯ ಉತ್ತರ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಿದೆ. ಅಟ್ಲೀಸ್ಟ್ ಚರ್ಚೆಗಳಾಗ್ಬೇಕು ಅಂತ ಪ್ರಶ್ನೆ ಮಾಡ್ತಿರುವಂತದ್ದು ಸರಿಯಲ್ಲ ಅಂತೆಲ್ಲ ಹೇಳ್ತಿರೋದು. ಅದನ್ನೇ ಚರ್ಚೆಯಲ್ಲೇ ಮಾತನಾಡಿ ಅಂತ. ಪೃಥ್ವಿ ಅದಕ್ಕೆ ಸದನಕ್ಕೆ ಬಂದು ಈಗ ಚರ್ಚೆ ಮಾಡ್ಲಿ. NDA ಜೊತೆಗೆ ಮಾತಾಡಿದ NDA ಸಂಸದರ ಜೊತೆಗೆ ಚರ್ಚೆ ಮಾಡಿರಬಹುದು, ಆದ್ರೆ ಸದನದೊಳಗೆ ಬಂದು ನಿನ್ನೆ ಯಾಕೆ ಬರ್ಲಿಲ್ಲ, ಮೊನ್ನೆ ಯಾಕೆ ಬರ್ಲಿಲ್ಲ, ಈ ಸದನ ಶುರುವಾದಾಗಿಂದ ಯಾಕೆ ಬಂದು ಉತ್ತರ ಕೊಡ್ತಾ ಇಲ್ಲ? ಮಧ್ಯರಾತ್ರಿನಲ್ಲಿ ನೀವು ವಿಡಿಯೋ ಹಾಕ್ತೀರಿ, ಟ್ವೀಟ್ ಹಾಕ್ತೀರಿ, ಜನಗಳ ಮುಂದೆ ಫೇಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಅಸಮರ್ಥ ನಾಯಕ ಅಂತ. ಅಸಮರ್ಥ ನಾಯಕ ರಾಜೀನಾಮೆ ಕೊಟ್ಟೋಗಿ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ, ಸದನ ನಡೆಸಕ್ಕಾಗಿಲ್ಲ ಅಂದ್ರೆ ಅಸಮರ್ಥ ನಾಯಕ ನೀವು ಅಮಿತ್ ಶಾ ಹೊಣೆಗಾರಿಕೆ ಮಾಡಿ ರಾಜೀನಾಮೆ ತೆಗೆದುಕೊಳ್ಳಿ, ವಜಾ ಮಾಡಿ, ಸದನಕ್ಕೆ ಉತ್ತರ ಕೊಡಿ. ನಾವು ಅದನ್ನೇ ಕೇಳ್ತಾ ಇರ್ತಕ್ಕದ್ದು. ನೀವು ಆ ಉತ್ತರ ಕೊಡದಲ್ಲೇ ಬೇರೆ ಯಾವ ಚರ್ಚೆ ನಡೆಯಕ್ಕೆ ಸಾಧ್ಯನೇ ಇಲ್ಲ. ಅವರ ಭವಿಷ್ಯ ಅಲ್ವಾ? ಪ್ರಶ್ನೆ ಮಾಡಿದ್ರು ಅವರು 2 ಲಕ್ಷ ಚಿಲ್ಲರೆ ಪರೀಕ್ಷೆ ವಿದ್ಯಾರ್ಥಿಗಳು ಯಾಕೆ ಪರೀಕ್ಷೆ ಬರ್ದಿಲ್ಲ, ಅವ್ರು ವಂಚನೆ ಆಗಿದೆ ಅಂತ ಹೇಳಿ. ನೋಡಿ, 22,70,000 ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ಬರ್ದಾಗ 20 ಲಕ್ಷ ಜನ ಮರು ಪರೀಕ್ಷೆ ಬರ್ದಿದ್ದಾರೆ. ಅಲ್ಲಿ 2 ಲಕ್ಷ ಚಿಲ್ಲರೆ ವಿವಿಧ ಕಾರಣಗಳಿಂದ ಹೋಗಿ ಬರ್ದಿರಲ್ಲ. ಯಾಕೆಂದ್ರೆ ಆ 1 ತಿಂಗಳು ಕಾಲಾವಕಾಶಗಳಲ್ಲಿ ವಿವಿಧ ಬೇರೆ ಬೇರೆ ಫಾರ್ಮಸಿ ಆಗಿರ್ಬೋದು, BSc ಆಗಿರ್ಬೋದು, ಇನ್ನಿತರ ಹಲವಾರು ಕೋರ್ಸ್ಗಳಿಗೆ ಆಸಕ್ತಿ ಇಟ್ಕೊಂಡು ಜಾಯ್ನ್ ಆಗಿರುವಂತ ವಿದ್ಯಾರ್ಥಿಗಳಿಗೂ ಸಹ ಇರ್ತಾರೆ. ನೀಟ್ ವಿಚಾರದಲ್ಲಿ ಸ್ಪೆಷಲಿ ಆ ರೀತಿ ಆಗ್ಲಿಕ್ಕಿಲ್ಲ ಅಂತ ತುಂಬಾ ಕಷ್ಟಪಟ್ಟು ಓದ್ತಾ ಇರ್ತಾರೆ, ಹಗಲು ರಾತ್ರಿ ಓದ್ತಾ ಇರ್ತಾರೆ, ಮೆಡಿಕಲ್ ಸೀಟ್ಗೋಸ್ಕರ ಹೋರಾಟ ಮಾಡ್ತಾ ಇರ್ತಾರೆ. ಅದ್ರದ್ದು ಒಂದು ತನಿಖೆ ಆಗ್ಬೇಕಲ್ವಾ ಅನ್ನುವಂತ ಆಗ್ರಹಕ್ಕೆ ಕರೆಕ್ಟ್ ಅದು. ಅದ್ರದ್ದು ಬಗ್ಗೆ ಕೂಡ ಒಂದು ತನಿಖೆ ಆಗ್ಬೇಕು. ಯಾವ ಕಾರಣಕ್ಕೋಸ್ಕರ? ಮಾನಸಿಕ ಒತ್ತಡನ ಏನ್ ಬರೆದ್ರು ಅಷ್ಟೇ, ನಮ್ಗೆ ನ್ಯಾಯ ಸಿಗಲ್ಲ ಅಂತನ? ಡೆಫಿನೆಟ್ಲಿ ಈಗ ತನಿಖೆ ಮಾಡ್ತಾ ಇದ್ದಾರೆ CBI ನವರು. ವಿಶೇಷವಾಗಿ ನಮ್ಮ ಸರ್ಕಾರ ಯಾವ ರೀತಿ ಆಡಳಿತದಲ್ಲಿ ಸುಧಾರಣೆ ತರಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಒಂದು ಪ್ರಕ್ರಿಯೆ ಮತ್ತೆ ಕ್ರಮಗಳನ್ನ ತಗೊಂಡಿದೆ. ಆ ನಿಟ್ಟಿನಲ್ಲಿ ಇವಾಗ ಸದನದ ಬಗ್ಗೆ ಚರ್ಚೆ ಮಾಡಿದರೆ ಅಧಿವೇಶನ ಸದನಕ್ಕೆ ಬಂದು ಇವರು ವಿಪಕ್ಷಗಳು ಸಹಕಾರ ಕೊಟ್ಟು ಚರ್ಚೆ ಮಾಡ್ಲಿ, ಕೂಲಂಕುಷವಾಗಿ ಒಂದು ವಿಷಯಾಧಾರಿತವಾಗಿ ಚರ್ಚೆ ಆಗ್ಲಿ. ಮತ್ತೆ ಬರೀ ಒಂದು ಲೋಹಿತ್ ಅವ್ರೆ, ಈಗ ಅಮಿತ್ ಶಾ ಅವ್ರು ಬಂದು ಉತ್ತರ ಕೊಡ್ಲಿ ಅಂತ ಕೇಳ್ತಾ ಇದಾರೆ. ಸಂಸತ್ನಲ್ಲಿ ಪೆಲೆಟ್ ಗನ್ ಯೂಸ್ ಮಾಡಿದ್ರ ಬಗ್ಗೆ, ಲಾಠಿ ಚಾರ್ಜ್ ಮಾಡಿದ್ರ ಬಗ್ಗೆ, ಬಿಹಾರದಲ್ಲಿ AK-47 ಯೂಸ್ ಮಾಡಿದ ಬಗ್ಗೆ ಉತ್ತರ ಕೊಡ್ಲಿ ಅಂತ ಕೇಳ್ತಾ ಇದಾರೆ. ಉತ್ತರ ಕೊಡ್ಲಿಕ್ಕೆ ಏನಾಗ್ಬಿಡುತ್ತೆ ಅಂತ ಉತ್ತರ ತಾನೇ ಕೇಳ್ತಿರೋದು. ಏನಾಯ್ತು, ಏನು ಎತ್ತ, ಸರ್ಕಾರದ ಪಾತ್ರ ಏನಿತ್ತು, ಸರ್ಕಾರ ಏನ್ ಸೂಚನೆ ಕೊಟ್ಟಿತ್ತು, ಅಥವಾ ಅಲ್ಲಿ ಆಗಿದ್ದೇನು, ಅಲ್ಲಿನ ಪರಿಸ್ಥಿತಿ ಹೇಗಿತ್ತು? ಸರ್, ಈಗ ಬಿಹಾರದಲ್ಲಿ ಒಬ್ಬ ಪೇದೆ AK-47 ಅಲ್ಲಿ ಬಳಸ್ದ ಅಂತ ಹೇಳಿ ಅಲ್ಲಿನ BJP ಸರ್ಕಾರ ಅವನಿಗೆ ಸಸ್ಪೆಂಡ್ ಮಾಡಿದೆ. ಈ ರೀತಿ ಒಂದು ಸಮಗ್ರ ತನಿಖೆ ನಡೀತಾ ಇದೆ. ಚರ್ಚೆ ಮಾಡ್ಲಿ, ಚರ್ಚೆ ಮಾಡ್ಲಿ. 6 ಗಂಟೆ ಕಾಲಾವಕಾಶಗಳ ಮೇಲೆ ಕೊಡ್ತಿದೀವಿ ಅಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿದ್ದಿದ್ರೆ ನಟರಾಜ್ ಗೌಡ್ರೆ ಆ ರೀತಿಯಾಗಿ ಆಗಿದ್ದಂತ ಸಂದರ್ಭ ವಜಾ ಮಾಡಿ ಅಂತ ಹೇಳೋದಕ್ಕೆ ಈಸಿ. ಇಲ್ಲೂ 11 ಜನ ಸಾವನ್ನಪ್ಪಿದ್ರಪ್ಪ ಕಾಲ್ತುಳ್ಟ ಪ್ರಕರಣದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ. ಯಾರನ್ನಾದ್ರೂ ವಜಾ ಮಾಡಿದ್ರಾ? ವಜಾ ಮಾಡಿದ್ರಾ? ಸಸ್ಪೆಂಡ್ ಆಗಿದ್ದು ತನಿಖೆ ಮಾಡಿ ಮೊನ್ನೆ ಕ್ಲೀನ್ ಚಿಟ್ ಕೊಟ್ಟಾಯ್ತು. ಅವ್ರನ್ನೆಲ್ಲ ಮತ್ತೆ ಸೇರ್ಸ್ಕೊಂಡಿದ್ದು ಆಯ್ತು. ಬಟ್ ಇದು ನಟರಾಜ್ ಗೌಡ್ರೆ ನೀಟ್ ವಿಚಾರದಲ್ಲಿ ಆಗಿದ್ದಂಥದ್ದು ಇದೆಯಲ್ಲ, ಎಲ್ಲಾ ರಾಜ್ಯಗಳಿಗೂ ಎಚ್ಚರಿಕೆಯ ಕರೆಗಂಟೆ ಇದು. ಇದು ಜನ್ಜಿಗಳ ಆರಂಭ ಅಷ್ಟೇ. ಮುಂದೆಲ್ಲೇ ಈ ರೀತಿಯಾಗಿ ಪೇಪರ್ ಲೀಕ್ ಆದಂತ ಸಂದರ್ಭದಲ್ಲಿ ಆ ಸರ್ಕಾರಗಳು ಹೊಣೆಯನ್ನು ಹೊರಬೇಕಾಗತ್ತೆ. ಯಾಕೆಂದ್ರೆ ಈಗ ಪ್ರಧಾನವರ ಮುಖಾಂತರ ಆರಂಭ ಆಗಿದೆ, ಇಲ್ಲ ಅಂತಲ್ಲ. ಈ ಹಿಂದೆ ನಮ್ಮ ರಾಜ್ಯದಲ್ಲೂ ಕೂಡ ಆಗಿತ್ತು. ಈಗ ಆಲ್ರೆಡಿ ನಿಮಗೂ ಕೂಡ ಗೊತ್ತಿದೆ, 2016ರಲ್ಲಿ ಕೆಮಿಸ್ಟ್ರಿ 2 ಬಾರಿ ಪರೀಕ್ಷೆ ಮಾಡ್ಲಿಕ್ಕೂ ಕೂಡ ಆಗ್ಲಿಲ್ಲ. ಪೇಪರ್ ಔಟ್ ಆದಂತ ಸಂದರ್ಭದಲ್ಲಿ 3ನೇ ಬಾರಿಗೆ ಸಕ್ಸಸ್ ಆಗಿದ್ದು. ಅವಾಗ್ಲೂ ಕೂಡ ಕಿಮ್ಮನೆ ರತ್ನಾಕರ್ ಅವರೇನು ರಾಜೀನಾಮೆ ಕೊಟ್ಟಿರಲಿಲ್ಲ. ಅವ್ರು ಯಾಕ್ರಿ ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಸ್ಟೇಟ್ಮೆಂಟು ಬಂದಿದೆ. ಬಟ್ ಇವತ್ತು ಪ್ರಧಾನವರು ರಾಜೀನಾಮೆ ಕೊಟ್ಟಿದ್ದಾರೆ. ಬಟ್ ಈ ಹೋರಾಟಗಳಿದೆಯಲ್ಲ, ಇನ್ನು ಮುಂದಿನ ಹೋರಾಟ ಇದೆಯಲ್ಲ, ಅದಕ್ಕೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಜನ್ಜಿ ಒಂದು ಬೌಂಡ್ರಿ ಹಾಕುತ್ತೆ. ಇನ್ಮೇಲೆ ಜನ್ಜಿಗಳ ಮುಂದೆ ಯಾರು ಕೂಡ ತಪ್ಪಿಸ್ಕೊಳ್ಳಕ್ಕಾಗಲ್ಲ ಅಂತ ಕಾಣಿಸುತ್ತೆ. ಸರ್ಕಾರಗಳು ತುಂಬಾ ಎಚ್ಚರಿಕೆಯಿಂದ ಸ್ಪೆಷಲಿ ಶಿಕ್ಷಣ ಇಲಾಖೆಯನ್ನ ಅವರು ಹ್ಯಾಂಡಲ್ ಮಾಡಬೇಕಾಗಿದೆ.
ಈಗ ಪೃಥ್ವಿ ನೀವು ಈ ಹೊಸ ಜನರೇಷನ್ ಏನಿದೆ ಅಂದ್ರೆ ಅವರು ಬಂದು ಬಹಳ ಪ್ರೋ ಆಕ್ಟಿವ್ ಆಗಿರ್ತಾರೆ, ಬಹಳಷ್ಟು ಇಮಿಡಿಯೇಟ್ ತೀವ್ರ ಗತಿನಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಗಳನ್ನ ಕೊಡ್ತಾರೆ ಮತ್ತೆ ಕ್ರಮ ತಗೊಂತಾರೆ. ಅವ್ರು ಬೇಕಾಗಿರ್ತಕ್ಕಂಥದ್ದೇನು ವಿದ್ಯಾಭ್ಯಾಸ ಮತ್ತೆ ಉದ್ಯೋಗ, ಇವೆರಡರ ಬಗ್ಗೆ ಫೋಕಸ್ ಇದೆ. ನಮ್ಮ ಸರ್ಕಾರಕ್ಕೂ ಅದೆಲ್ಲ ಎಚ್ಚರಿಕೆ ಗಂಟೆ, ಇಡೀ ದೇಶದಲ್ಲೂ ಎಚ್ಚರಿಕೆ ಗಂಟೆನೆ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಇವಾಗ ನೀವೇನ್ ಮಾಡಿದ್ರಿ, 2,79,000 ವಿದ್ಯಾರ್ಥಿಗಳು ಮರುಪರೀಕ್ಷೆ ಬರಲಿಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಿ. 21 ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡಿದ್ರು, ಅದಕ್ಕೆ ತನಿಖೆ ಮಾಡಿ, ಅದಕ್ಕೆ ಕಾಂಪನ್ಸೇಷನ್ ಕೊಡಿ. ಆಮೇಲೆ ಅಸಮರ್ಥ ಗೃಹ ಸಚಿವ, ಅಸಮರ್ಥ ಪ್ರಧಾನಮಂತ್ರಿಗಳು ಈ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಯಾವ ರೀತಿ ಬಲ ಪ್ರಯೋಗ ಮಾಡಿದ್ರು, ಯಾವ ರೀತಿ ದಬ್ಬಾಳಿಕೆ ಮಾಡಿದ್ರು, ಯಾವ ರೀತಿ ದಾಳಿ ಮಾಡಿದ್ರು, ಅದ್ರ ಮೇಲೆ ಕ್ರಮ ಆಗಬೇಕು, ಅದ್ರ ಬಗ್ಗೆ ಚರ್ಚೆ ಆಗಬೇಕು. 5,000 ವಿದ್ಯಾರ್ಥಿಗಳ ಮೇಲೆ FIR ಹಾಕಿದ್ದಾರೆ, ಕ್ರಿಮಿನಲ್ ಮೊಕದ್ದಮೆಗಳನ್ನ ದೂಡಿದ್ದಾರೆ. ತುಂಬಾ ಜನ 100 ಜನ ವಿದ್ಯಾರ್ಥಿಗಳನ್ನ ಇನ್ನೂ ಜೈಲಲ್ಲಿ ಇಟ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ ಅಲ್ವಾ, ಈ ದೇಶದ ಆಸ್ತಿ ಅಲ್ವಾ? ಹೋರಾಟ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ತಕ್ಷಣ ಅಸಮರ್ಥ ಅನ್ನೋದಾದ್ರೆ, ನಮ್ಮ ರಾಜ್ಯದಲ್ಲೂ ಕೂಡ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ಬೇಕಾದ್ರೆ ಏನಾಯ್ತು ನಟರಾಜ್ ಗೌಡ್ರೆ? ಸರ್ 2,75,000 ಏನಾಯ್ತು? ಎಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಅಲ್ಲೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು, ನೇಮಕಾತಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯುವಕರಿಗೆ ಅವಕಾಶ ಬಿಜೆಪಿ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ಕೂಡ ಕ್ಲೀನ್ ಮಾಡ್ಲಿಕ್ಕೆ ನಾವು ಸಮಿತಿ ಮಾಡಿದ್ದೀವಿ. ನಾವು ಒಂದು ಬದಲಾವಣೆಯನ್ನು ಏನೋ ಅಮೂಲಾಗ್ರ ಬದಲಾವಣೆಯನ್ನ ನಾವು ತರ್ತೀವಿ, KPSC ಗೆ ತರ್ತೀವಿ. ಆ ಕ್ರಮ ನಾವು ವಹಿಸ್ತಾ ಇದ್ದೀವಿ. ನಮ್ಮ ಬದ್ಧತೆ, ಸರ್ಕಾರದ ಬದ್ಧತೆ ಭ್ರಷ್ಟಾಚಾರ ಸರಿಸಬಹುದು. ಅದಕ್ಕಾಗಿ ನಾವು ವೈದ್ಯಾಧಿಕಾರಿಗಳ ಪಟ್ಟಿಯನ್ನು ತಡೆ ಹಿಡಿದಿದ್ದೀವಿ. ನಾವು ಹೊಣೆಗಾರಿಕೆ ಇದೆ ಪೃಥ್ವಿ ಅವರೇ. ಯಾಕಂದ್ರೆ ನೀವು ನಮ್ಮನ್ನ ಪ್ರಶ್ನೆ ಮಾಡಿ, ನಾವು ವಿ ವೆಲ್ಕಮ್, ಪ್ರಶ್ನೆ ಮಾಡಿ ಮತ್ತೆ ನಮ್ಮನ್ನ ಕೇಳಿ, ನಾವು ಅದಕ್ಕೆ ಉತ್ತರ ಕೊಡ್ತಾ ಕ್ರಮ ತಗೊಂತೀವಿ, ಕ್ರಮ ತಗೊಂಡಿದ್ದೀವಿ, ಮುಂದಕ್ಕೂ ತಗೊಂತೀವಿ. ಹಂಗಾದ್ರೆ ಇವರು ಕ್ರಮ ತಗೊಳ್ತಾ ಇದ್ದಾರೆ. ಏನ್ ಕ್ರಮ ತಗೊಂಡಿದ್ದು? ಅಲ್ಲ, ಅವ್ರ ಆನ್ಸರ್ ಕೂಡ ಅದೇ ಇದೆ, ಕ್ರಮ ತಗೊಳ್ತಾ ಇದೀವಿ, ಟಾಸ್ಕ್ ಫೋರ್ಸ್ ಮಾಡಿದೀವಿ, ಕಠಿಣ ಕಾನೂನನ್ನು ತಗೊಂಡ್ಬಂದಿದೀವಿ, ಪ್ರಧಾನ ರಾಜೀನಾಮೆ ಕೊಟ್ಟಿದ್ದಾರೆ. ಪಲಾಯನ ಮಾಡ್ಬಿಟ್ರು ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು, ಪಾರ್ಲಿಮೆಂಟ್ ಪಲಾಯನ ಮಾಡ್ಬಿಟ್ಟಿದ್ದಾರೆ. ನಿಮ್ಗೆ ಅದೇ ಆಶ್ಚರ್ಯ ಆಗಿರೋದು. ಯಾಕಂದ್ರೆ ಬಲ ಪ್ರಯೋಗ ಮಾಡಿ ಹುಡುಗರಿಗೆ ಹಲ್ಲೆ ಮಾಡಿ. ಓಕೆ, ಲಾಸ್ಟ್ ರಿಯಾಕ್ಷನ್ ಅಂತ ತಗೊಳ್ತೀನಿ, ಲೋಹಿತ್ ಅವರ ರಿಯಾಕ್ಷನ್ ತಗೊಳ್ತೀನಿ. ಲೋಹಿತ್ ಅವರೇ, ರಾಹುಲ್ ಗಾಂಧಿಗೆ ಅಸಮರ್ಥ ನಾಯಕ, ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕ ಇದ್ದಾನೆ. ರಾಹುಲ್ ಗಾಂಧಿ ನೀವೇನೇ ಟೀಕೆ ಮಾಡಿ ಪ್ರಯೋಜನ ಇಲ್ಲ. ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಲ್ಲ, ಗೃಹ ಮಂತ್ರಿ ಅಲ್ಲ. ಅಸಮರ್ಥ ಗೃಹ ಮಂತ್ರಿ ಕಿತ್ತಾಕಿ ಅಸಮರ್ಥ ಪ್ರಧಾನಿನ ಪಾರ್ಲಿಮೆಂಟ್ ಗೆ ಬರಕ್ ಕೇಳಿ, ಪಲಾಯನ ಮಾಡ್ಬೇಡಿ ಅಂತ ಹೇಳಿ ಈ ಇಡೀ ದೇಶಕ್ಕೆ ಉತ್ತರ ಕೊಡ್ಬೇಕಾದ ಪ್ರಧಾನಮಂತ್ರಿ ಏನು ಅದಕ್ಕೆ ಉತ್ತರ ಯಾವ ಪದ ಉಪಯೋಗಿಸ್ಬೇಕು ನಾವು? ಧೈರ್ಯ ಇಲ್ಲದ ವ್ಯಕ್ತಿ ಚರ್ಚೆಗೆ ನೀವು ಬರ್ತಾ ಇಲ್ಲ ಅಂತಂದ್ರೆ ಪಾರ್ಲಿಮೆಂಟ್ಗೆ ಬರ್ತಾ ಇಲ್ರಿ, ಓಡ್ತಾ ಇದ್ದೀರಾ? ರಾಜೀನಾಮೆ ತಗೊಳ್ಳಿ, ಕ್ಷಮೆ ಯಾಚಿಸಿ, ಪಾರ್ಲಿಮೆಂಟ್ ಮುಖಾಂತರ ನೋಡೋಣ ಸರ್. ಈಗ ಓಂ ಬಿರ್ಲಾ ಅವರು ಸಮಾಧಾನ ಪಡಿಸಿದ್ದಾರೆ, ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. 6 ಗಂಟೆಗಳ ಕಾಲ ಇದನ್ನೇ ಚರ್ಚೆ ಮಾಡೋಣ, 6 ರಿಂದ 8 ಗಂಟೆಗಳ ಕಾಲ ಅಂತ. ವಿರೋಧ ಪಕ್ಷಗಳು ಸದನದಲ್ಲಿ ಬಂದೇ ಇದ್ರ ಬಗ್ಗೆ ಮಾತನಾಡ್ತಾರ ಅಥವಾ ಮತ್ತೆ ಗದ್ದಲ ಕೋಲಾಹಲದಲ್ಲೇ ಇವತ್ತು ವೈಂಡ್ ಅಪ್ ಆಗುತ್ತೆ ಅಂತ? ಸಮಯದ ಅಭಾವ, ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಲೋಹಿತ್ ಅವರೇ, ಹಾಗೆ ನಟರಾಜ್ ಗೌಡ್ರೆ ಇಷ್ಟು ತನಕ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬರಲಿ.